ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದರು. ಮುದ್ದಲಹಳ್ಳಿ, ದಿನ್ನಹಳ್ಳಿ ಹಾಗೂ ಮಾದನಾಯಕನಹಳ್ಳಿ ಗ್ರಾಮಗಳ ಸಾರಿಗೆ ಸಮಸ್ಯೆ, ಸ್ಮಶಾನ ಜಾಗ ಒತ್ತುವರಿ ತೆರವು, ರಸ್ತೆ ಹಾಗೂ ಚರಂಡಿ ನಿರ್ಮಾಣ, ನಿವೇಶನ ಹಂಚಿಕೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಜನರು ಶಾಸಕರಿಗೆ ಸಲ್ಲಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಹರಿಸುವಂತೆ ಸೂಚಿಸಲಾಗಿದೆ ಎಂದು ಶಾಸಕರು ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಬೋಡಿನಾರಾಯಣಹಳ್ಳಿ, ದಿನಹಳ್ಳಿ, ಮುದ್ದಲಹಳ್ಳಿ, ಮಾದನಾಯಕನಹಳ್ಳಿ ಗ್ರಾಮಗಳಲ್ಲಿ ಸಾರ್ವಜನಿಕರ ದೂರುಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವಂತೆ ಶಾಸಕರು ಸೂಚಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಸಾಮಾನ್ಯ ವ್ಯಕ್ತಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಅನುದಾನ ಸಮೇತ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಹಳ್ಳಿಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ನನ್ನ ಅವಧಿಯಲ್ಲಿ ನಡೆಯುತ್ತಿರುವ ಕೆಲಸಗಳ ಬಗ್ಗೆ ಈಗಾಗಲೇ ರಿಪೋರ್ಟ್ ಕಾರ್ಡ್ ನೀಡಿದ್ದೇನೆ. ಇನ್ನು ಪ್ರತಿ ನಾಗರಿಕನಿಗೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಗ್ರಾಮ ನೈರ್ಮಲೀಕರಣ, ಹರಸೀಕರಣ, ಸೂಕ್ತ ಸಾರಿಗೆ ಸಂಪರ್ಕ, ರಸ್ತೆ ನಿರ್ಮಾಣ ಸೇರಿದಂತೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಪರಿಕಲ್ಪನೆಯೊಂದಿಗೆ ಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಮಾದರಿಯಾಗಿ ಮಾಡಲು ಶ್ರಮಿಸಲಾಗುವುದು. ಇದಕ್ಕೆ ಪೂರಕವಾಗಿ ಅಧಿಕಾರಿಗಳು ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸಲು ಕಾರ್ಯನಿರ್ವಹಿಸಬೇಕು ಎಂದರು. ಇವತ್ತು ಬೋಡ್ನಾಗೇನಹಳ್ಳಿ, ಮುದ್ಲಹಳ್ಳಿ, ದಿನ್ನಹಳ್ಳಿಗೆ ವಿಸಿಟ್ ಕೊಟ್ಟಿದ್ದೀವಿ. ಮೂರೂರಲ್ಲೂ ವಾಟರ್ ಫಿಲ್ಟರ್ ಕೇಳಿದರೆ, ಮೂರೂರಿಗೂ ಸೇರಿ 2 ವಾಟರ್ ಫಿಲ್ಟ್ರು ಮತ್ತು ರಸ್ತೆ ಚರಂಡಿ ಕೇಳಿದ್ದಾರೆ. ಮತ್ತು ತುಂಬ ದಿನಗಳಿಂದ ಸರ್ವೆ ಆಗದೆ ಉಳಿದಿರೋದಿದೆ. ಮತ್ತು ಈ ಊರಿಗೆ 3 ಸ್ಮಶಾನ ಇದೆ, ಎಲ್ಲ ಒತ್ತುವರಿಯಾಗಿದೆ, ಅದನ್ನು ತೆರವು ಮಾಡೋ ಕಾರ್ಯಕ್ರಮ ಇದು. ಮತ್ತು ಈ ಊರಿಗೆ ರೇಷನ್ದು ಸಬ್ ಸೆಂಟರ್ ಬೇಕು ಅಂತ ಕೇಳಿದರೆ ನಾನು DC ಪತ್ರ ಬರೆದು ಅದು ಮಾಡಿಸ್ತೀನಿ ಸರ್. ಅದೇ ಬಸ್ನ ವ್ಯವಸ್ಥೆ ನನಗೆ ಅವರು KSRTC ಅವ್ರಿಗೆ ಹೇಳಿದ್ದೀನಿ, ಸರ್ವೆ ಮಾಡಿ ಯಾವ ಥರ ರೂಟ್ ಹಾಕ್ಬೋದು. ಮತ್ತು ಅದೇನಂದರೆ ಆಗ್ತಾರೆ, ಜನ ಇಲ್ಲ ಅಂತ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅವ್ರು ಹೇಳೋದು. ಅದು ಫರ್ದರ್ ರಿಪೀಟ್ ಆಗ್ದಂಗೆ ಹೆಂಗೆ ಅವ್ರು ಹೇಳೋದು ಆ ಥರ. ಅದಕ್ಕೆ ಅದನ್ನ ಹೆಂಗೆ ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ದಂಗೆ ಹೆಂಗೆ ನೋಡ್ಕೋಬೋದು ಅಂತ ಮಾಡೋಣ ಸರ್. 50 ಸೈಟ್ಗೆ ಈ ಸೊತ್ತು ಕೊಡಬೇಕು. ನಾವು 4 ತಿಂಗಳು ಟೈಮ್ ಕೇಳಿದ್ದೀವಿ ಇವರು. ದಿನ್ನಹಳ್ಳಿ ಮತ್ತು ಇವು 2 ಸೇರಿ 50 ನೋಡಿ. ಪ್ರಾಮಾಣಿಕತೆ ಇದ್ದರೆ ನನಗೆ, ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನನ್ನ ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ. ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ. ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ, ಯಾವ ಹಳ್ಳಿಗೆ ಅನುದಾನ ಕೊಟ್ಟು ನೋಡಿ. 2 ಹಳ್ಳಿಗೆ 15 ದಿನದಲ್ಲಿ ಸರಿಸುಮಾರು 8 ಲಕ್ಷ, ಅಲ್ಲಿ 8 ಲಕ್ಷ ಇಲ್ಲ 16 ಲಕ್ಷ ವಾಟರ್ ಫಿಲ್ಟ್ರ್ ಹಾಕಿಸ್ತಾ ಇದ್ದೀನಿ. ಒಂದು 15 ದಿನದಲ್ಲಿ ಈಗ ಜಾಗ ನೋಡಿ ಹಾಕಿಸ್ತೀನಿ. ಇವ್ರು ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ. ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಹೋಗ್ಬೇಕು. ನಾನು ಹೋಗಿರೋ ಹಳ್ಳಿಗಳಿಗೆಲ್ಲ ಅನುದಾನ ಹಾಕ್ಕೊಂಡು ಬರ್ತಾಯಿದ್ದೀನಿ. ನಾನೇ ಪಬ್ಲಿಷ್ ಮಾಡಿರೋದು. ನನಗೆ ಧೈರ್ಯ ಇದೆ. ಡೇಟಾ ನೀವು ಬೆಂಗಳೂರು ನೋಡಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 40 ಜನ ವರ್ಕ್ ಮಾಡ್ತಾರೆ, ಟೀಮ್ ಇದೆ. ಈಗ ನಾನು ಇವತ್ತು ಹಳ್ಳಿ ಹೋಗಿದ ತಕ್ಷಣ ಎಂಟೈರ್ ಇಲಾಖೆಗಳಿಂದ ನನ್ನ ಟೀಮ್ ರಿಪೋರ್ಟ್ ತರಿಸ್ಕೊಳ್ಳುತ್ತೆ. ಅದಕ್ಕೆ ಡೆಡಿಕೇಟೆಡಾಗಿ 40 ಜನ ಇದ್ದಾರೆ. ಒಬ್ಬೊಬ್ರಿಗೆ 20,000 ಸಂಬಳ ಕೊಟ್ಟು ನಾನು 8 ಲಕ್ಷ ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಾಯಿದ್ದೀನಿ. ಅಮ್ಮ ಆ್ಯಂಬುಲೆನ್ಸು, ಡೇಟಾ ಮ್ಯಾನೇಜ್ಮೆಂಟು, ಯಾವ ಹಳ್ಳಿ ಫಾಲೋ ಅಪ್ಪು. ನಾವೇನಂದರೆ ಮಾಡೋದನ್ನು ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ. ನನಗೆ ಅಂತ ಒಂದು ರಾಜಕಾರಣದ ನನಗೊಂದು ಇದಿರುತ್ತೆ, ಹಿಂಗೆ ನಡೆಸಬೇಕು ಅಂತ. ನಾವು ಕಾಮನ್ ಮ್ಯಾನ್ಗೆ ರೀಚ್ ಆಗ್ತಾನೇ ಇದ್ದೀವಿ. ಪ್ರತಿ ಊರು ಡೀಟೇಲ್ಸ್ ಇಟ್ಕೊಂಡೇ ಇದ್ದೀವಿ. ಎಲ್ಲ ಇಟ್ಕೊಂಡು ಪ್ರತಿಯೊಂದು ಸರ್ವೆ ಮಾಡೇ ನಾವು ಹಳ್ಳಿಗೆ ಬರ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಇಲ್ಲ ನಾನು ಅಂದರೆ ಸರ್ ಅಲ್ಲಿ ಒಂದು 3 ಮನೆ ತೋರಿಸಿದ್ರು, 3 ಮನೆ ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಾಡೋ ಪ್ರಯತ್ನ ಪಡ್ತೀವಿ ಸರ್. ಎಲ್ಲಿದೆಯೋ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳಿ ಸ್ಪಂದಿಸ್ತೀನಿ ಸರ್. ಮೇಯ್ನು ಬೋಡ್ನಾಗೇನಹಳ್ಳಿಯಲ್ಲಿ 3 ರಸ್ತೆ ಕೇಳಿದ್ರು, ಎಲ್ಲ ಅದು ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಕೂರಿಸಿ ಮಾತುಕತೆ ಮಾಡಿ ರಾಜಿ ಮಾಡಿದ್ದೀನಿ. ಆ 3 ರಸ್ತೆನೂ ಹಾಕ್ಕೊಡ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ಸಮಾಜ ಕಲ್ಯಾಣಾಧಿಕಾರಿ ಶೇಷಾದ್ರಿ, PDO ಮದ್ದಿರೆಡ್ಡಿ, ನಾರಾಯಣಸ್ವಾಮಿ, ಮೋಹನ್ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.